ವಿದ್ಯಾರ್ಥಿಗಳು, ಕಳೆದ ಒಂದು ತರಗತಿಯಲ್ಲಿ NMMS GMAT ಸಂಬಂಧಪಟ್ಟಂತೆ 2024-25ನೇ ಸಾಲಿನ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸಿದ್ವಿ. ಅದರಲ್ಲಿ 1ರಿಂದ 22ನೇ ಪ್ರಶ್ನೆಗಳ ಸ್ವರೂಪ ಹೇಗಿದೆ, ಯಾವ ರೀತಿ ನಾವು ಅದನ್ನ ಅನಾಲಿಸಿಸ್ ಮಾಡಬೇಕು, ಯಾವ ರೀತಿ ಉತ್ತರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದ್ವಿ. ಒಟ್ಟಾರೆ ಒಂದು ಪ್ರಶ್ನೆ ಪತ್ರಿಕೆ ಅಂತ ಎತ್ಕೊಂಡಾಗ ಮೊದಲು ನಾವು ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂದ್ರೆ, ಚಿತ್ರ ಸರಣಿ ಆಧಾರಿತವಾಗಿ ಬರುವಂತಹ ಪ್ರಶ್ನೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಾಗ GMAT ನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಂದಿನ ಒಂದು ತರಗತಿಯಲ್ಲಿ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಈಗ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಕೆಳಗಿನ ಪ್ರಶ್ನೆಗಳ ಪ್ರತಿಯೊಂದು ಪ್ರಶ್ನೆಗಳ ಸಂಖ್ಯೆಗಳು ಅಕ್ಷರಗಳ 4 ಗುಂಪುಗಳನ್ನು ಕೊಟ್ಟಿದೆ. ಇವುಗಳಲ್ಲಿ 3 ಒಂದೇ ರೀತಿಯಾಗಿದ್ದು, ಒಂದು ಮಾತ್ರ ಭಿನ್ನವಾಗಿರ್ತದೆ. ಅದನ್ನು ಯಾವುದಂತೇಳಿ ಗುರುತಿಸಿ ಅಂತೇಳಿ ಮಾಡಿದ್ವಿ. ಇದಕ್ಕೆ ಉತ್ತರ ಯಾವ್ದು ಬರ್ಬೋದು? A 729, B 343, C 125, D 27. 4 group of numbers or letters are given for each questions in the following. Among them 3 are alike and 1 is different. Identify the different one. ಇದಕ್ಕೆ ಯಾವುದು ಉತ್ತರ ಬರ್ಬೋದು ಅಂತ ನೋಡೋಣ. ಯಾವ ರೀತಿ ಅಂದ್ರೆ 343 ಅಂದ್ರೆ B ಇದಕ್ಕೆ ಸರಿಯಾದ ಉತ್ತರ ಅಂತ ನೋಡೋಣ. ಯಾವ ರೀತಿ ಬಂತು ಅಂತ ಉತ್ತರ ನಾವು ಗಮನಿಸಿದಾಗ A 720, 7 cube is equal 729. C options 5 cube is equal 125. D 3 cube is equal 27. But 343 is not a ಕ್ಯೂಬ್ ನವರು. ಹಾಗಾಗಿ ಬಿ ಅನ್ನೋದು ಈ ಒಂದು ಗುಂಪಿನಲ್ಲಿ ಸೇರೋದಿಲ್ಲ ಅಂತೇಳಿ ಈ ಒಂದು ಪ್ರಶ್ನೆಯನ್ನು ನಾವು ನೋಡಿದಾಗ ನಮಗೆ ಯಾವುದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂದ್ರೆ, ಕ್ಯೂಬ್ ನಂಬರು ಮತ್ತೆ ಸ್ಕ್ವೇರ್ ನಂಬರ್, ಸ್ಕ್ವೇರ್ ರೂಟ್ ಮತ್ತೆ ಕ್ಯೂಬ್ ರೂಟ್, ಇವುಗಳ ಬಗ್ಗೆ ನಮಗೆ ಚೆನ್ನಾಗಿ ಅಭ್ಯಾಸ ಇದ್ದಾಗ ಮಾತ್ರ ಇದನ್ನ ನಾವು ಇಂಥ ಒಂದು ಪ್ರಶ್ನೆಯನ್ನು ನಾವು ಬಿಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಸಹ ನಾವು ಮಾಡಿರ್ಬೇಕು. 1ರಿಂದ 25 ಸ್ಕ್ವೇರ್ ನಂಬರ್, 1ರಿಂದ ಅಟ್ಲೀಸ್ಟ್ 10 ವರೆಗೂ ಕ್ಯೂಬ್ ನಂಬರ್ ಆದ್ರೂ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಾವು ಕ್ಯೂಬ್ ಮತ್ತು ಕ್ಯೂಬ್ ರೂಟ್ ನಂಬರ್ ಇದ್ದಾಗ ಇಂಥ ಒಂದು ಪ್ರಶ್ನೆ ಕೊಟ್ಟಂತ ಒಂದು ಸಂದರ್ಭದಲ್ಲಿ ನಾವು ಬಿಡಿಸಬಹುದು ಅಂತ ಹೇಳ್ತಾ ಮುಂದಿನ ಒಂದು ಪ್ರಶ್ನೆ ನೋಡೋಣ. 24 ಪ್ರಶ್ನೆಯನ್ನ ಗಮನಿಸಿದ್ರ ABCD 4 ಆಪ್ಷನ್ಸ್ ನ ಗಮನಿಸಿ ಇದರಲ್ಲಿ ಯಾವ್ದು ಉತ್ತರ ಅಂತ ನಾವು ಹುಡುಕ್ಬೇಕಾಗಿದೆ. ಯಾವುದು ಈ 4 ಆಯ್ಕೆಗಳಲ್ಲಿ ಒಂದು ಆಯ್ಕೆ ಇದ್ರಲ್ಲಿ ತಪ್ಪಾಗಿದೆ, ಅದು ಯಾವ್ದು ಅಂತೇಳಿ ನಾವು ಗುರುತಿಸ್ಬೇಕಾಗತ್ತೆ. ಹೇಗ್ ಬಂತ ನೋಡೋಣ. ಈಗ ಮೊದಲನೇ ಒಂದು ಪ್ರಶ್ನೆ 2 ಇದೆ. ಸೇಮ್ ನಂಬರ್ ಮಲ್ಟಿಪ್ಲೈ 2 2 4 ಆಗುತ್ತೆ. 4ಗೆ ಮತ್ತೆ ಇದೇ ನಂಬರ್ ನ ಆಡ್ ಮಾಡಿದ್ರೆ 6 ಆಗುತ್ತೆ. ಹಾಗೆ 2 ಮತ್ತೆ 6 ಹಾಗೆ 4 4 16. 16ಗೆ ಮತ್ತೆ ಈ 4 ನ ಆಡ್ ಮಾಡಿದ್ರೆ 20 ಬರುತ್ತೆ. ಹಾಗೆ ಸಿ ಆಯ್ಕೆ ನೋಡೋಣ. ಈ ಆಯ್ಕೆ ಕೊಟ್ಟಿದೆ 8 8 64, 64 8 72. ಇದು 8 ಮತ್ತೆ 72 ಪೇರ್ ಆಗ್ತಾ ಇದೆ. ಬಟ್ ಸಿ ಏನಾಗಿದೆ, ಬಟ್ ಇಲ್ಲಿ ಸಿ ಇದೆ, ಸಿ ಅಲ್ಲಿ 6 ಇದೆ. 6 6 36. ಈ 36ಗೆ 6 ನ ಆಡ್ ಮಾಡಿದ್ರೆ 42 ಬರ್ಬೇಕಾಯ್ತು. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ರೆ 30 ಕೊಟ್ಟಿದ್ರೆ. ಹಾಗಾಗಿ ಈ ಒಂದು ಗುಂಪಿನಲ್ಲಿ ನಮ್ಗೆ ಸಿ ಆಯ್ಕೆ ಅನ್ನೋದು ಸಮಂಜಸವಾದಂತ ಆಯ್ಕೆ ಆಗಿರುತ್ತೆ. ಸಿ ಅನ್ನೋದು ಈ ಒಂದು ಗುಂಪಿನಲ್ಲಿ ಸೇರೋದಿಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಸಿ ನಾವು OMR ಶೀಟ್ ಅಲ್ಲಿ 24 ಪ್ರಶ್ನೆಗೆ ಸಿ ಆಯ್ಕೆ ನಾವು ಶೇಡ್ ಮಾಡ್ಬೇಕಾಯ್ತು. ಮುಂದಿನ ಒಂದು ಪ್ರಶ್ನೆ ನಾಲ್ಕು ಆಯ್ಕೆಗಳನ್ನ ಗಮನಿಸಿದಿರ ಅಂತ ಭಾವಿಸ್ತಾ ಇದ್ದೀನಿ. ABC ಮತ್ತೆ D ಈ ಇಷ್ಟನ್ನ ಗಮನಿಸಿ ಇದರಲ್ಲಿ ಸರಿಯಾದಂತ ಒಂದು ಉತ್ತರ ಯಾವ್ದಂತೇಳಿ ಅನಾಲಿಸಿಸ್ ಮಾಡಿದೆ. ಇಲ್ಲಿ ಡಿ ಅನ್ನೋದು ದಿಸ್ ಇಸ್ ನಾಟ್ ಎ ಬಿಲಾಂಗ್ಸ್ ಟು ದಿಸ್ ಗ್ರೂಪ್ ಅಂತ ಹೇಳ್ತಾರೆ. ಇಲ್ಲಿ PSN, ಎಸ್ ಇಂದ 2 ಲೆಟರ್ ನ ಸ್ಕಿಪ್ ಮಾಡಿದ್ರೆ P ಬರುತ್ತೆ. ಎಸ್ ಇಂದ 1 ಲೆಟರ್ ಸ್ಕಿಪ್ ಮಾಡಿ ಮುಂದಕ್ಕೆ N ಬರುತ್ತೆ. ಹಾಗೆ LOQ ಅಲ್ಲಿ O ಇಂದ 2 ಲೆಟರ್ ಸ್ಕಿಪ್ ಮಾಡಿದ್ರೆ L ಬರುತ್ತೆ. O ಇಂದ 1 ಲೆಟರ್ ಸ್ಕಿಪ್ ಮಾಡಿದ್ರೆ Q ಬರುತ್ತೆ. ನೆಕ್ಸ್ಟ್ C HKM, K ಇಂದ 2 ಲೆಟರ್ ಸ್ಕಿಪ್ ಮಾಡಿದ್ರೆ H ಬರುತ್ತೆ. K ಇಂದ 1 ಲೆಟರ್ ಸ್ಕಿಪ್ ಮಾಡಿದ್ರೆ M ಬರುತ್ತೆ. ಆದ್ರೆ ಡಿ ಆಯ್ಕೆ CFA ಬಂದು ಇಲ್ಲಿ ದಿಸ್ ಇಸ್ ನಾಟ್ ಎ ಬಿಲಾಂಗ್ಸ್ ಟು ದಿಸ್. ಈ 3 ಆಯ್ಕೆಗಳ ಪ್ರಕಾರ ನಾವು ನೋಡಿದಾಗ CFA ಅನ್ನೋದು ಸರಿಯಾದಂತ ಒಂದು ಸರಣಿ ಆಗಿರೋದಿಲ್ಲ. ಹಾಗಾಗಿ ನಾವು CFA ಇರುವಂತ ಡಿ ಆಯ್ಕೆ ಈ ಒಂದು ಗುಂಪಿಗೆ ಸೇರೋದಿಲ್ಲ ಅಂತೇಳಿ ನಾವು ಗುರುತಿಸಬೇಕಾದ ಮುಂದಿನ ಒಂದು ಪ್ರಶ್ನೆ
ನೋಡ್ತಾ ಇದ್ದೀವಿ. 26ನೇ ಪ್ರಶ್ನೆಯಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ರೆ ಈ 4 ಆಯ್ಕೆಗಳಲ್ಲಿ ಯಾವ ಒಂದು ಆಯ್ಕೆ ಈ ಒಂದು ಗುಂಪಿನಲ್ಲಿ ಸೇರೋದಿಲ್ಲ ಅಂತೇಳಿ ನಾವು ಗಮನಿಸ್ಬೇಕಾಗತ್ತೆ. ಈಗ ಇಲ್ಲಿ ಎಕ್ಸ್ಪ್ಲೇನ್ ಸಹ ಮಾಡಿದೆ. ಬಿ ಸಿ ಆದ್ಮೇಲೆ 3 ಲೆಟರ್ನ ಸ್ಕಿಪ್ ಮಾಡಿದ್ರೆ ಜಿ ಬರುತ್ತೆ. ಹಾಗೆ ಜಿ ಇಂದ 9 ಲೆಟರ್ ಸ್ಕಿಪ್ ಮಾಡಿದ್ರೆ ಪಿ ಬರುತ್ತೆ. ಇದು ಈ ಒಂದು ಆಧಾರಿತವಾಗಿ ನೆಕ್ಸ್ಟ್ ಎಚ್ ಜಿ ಎಫ್ ಜಿ ಸಾರಿ ಎಚ್ ಅಲ್ಲ ಇದೆ ಎಫ್ ಜಿಗೆ 3 ಲೆಟರ್ ಸ್ಕಿಪ್ ಮಾಡಿದ್ರೆ ಕೆ ಬರುತ್ತೆ. ಕೆ ಇಂದ 9 ಲೆಟರ್ ಸ್ಕಿಪ್ ಮಾಡಿದ್ರೆ ಟಿ ಬರುತ್ತೆ. ನೆಕ್ಸ್ಟ್ ಎಚ್ ಐಗೆ ನಾವು 3 ಲೆಟರ್ ಸ್ಕಿಪ್ ಮಾಡಿದ್ರೆ ಎಂ ಬರುತ್ತೆ. ಎಂ ಇಂದ 9 ಲೆಟರ್ ಸ್ಕಿಪ್ ಮಾಡಿದ್ರೆ ಮುಂದಕ್ಕೆ ಹೋದ್ರೆ ವಿ ಬರುತ್ತೆ. ಆದ್ರೆ ಡಿ ಇ ಹೀಗೆ 5 ಲೆಟರ್ ಸ್ಕಿಪ್ ಮಾಡಿದ್ರೆ ಜೆ ಬರುತ್ತೆ. ಜೆ ಇಂದ 8ನೇ ಲೆಟರ್ ಬಂದು ಆರ್ ಬರುತ್ತೆ. ಹಾಗಾಗಿ ಈ ಸರಣಿಯಲ್ಲಿ ಎ ಸಿ ಡಿ ಒಂದೇ ರೀತಿಯಾದಂತಹ ಒಂದು ಲಕ್ಷಣ ಹೊಂದಿದೆ. ಬಿ ಅನ್ನೋದು ಈ ಒಂದು ಲಕ್ಷಣನ ಹೊಂದಿಲ್ಲ ಅಂತೇಳಿ ನಾವು ಗುರುತಿಸಿ ಡಿ ಇದರ ಆಯ್ಕೆ ಆಗಿರೋದಿಲ್ಲ. ಮುಂದಿನ ಒಂದು ಪ್ರಶ್ನೆ ಎಸ್ 83 ಬಿ ಇದೆ, ಆರ್ 54 ಸಿ ಇದೆ, ಪಿ 69 ಎಫ್ ಇದೆ, ಎಲ್ 84 ಡಿ ಇದೆ. ಇಲ್ಲೇನು ಅಂದಾಗ ಎಸ್ ಅನ್ನೋದು 19ನೇ ಲೆಟರ್. ಎ ಸಿ ಡಿ ನ ನಾವು ಸರಣಿಯನ್ನ ಬರ್ಕೊಂಡು ಎ ಇಂದ ಝೆಡ್ ವರ್ಗು ಅಕ್ಷರ ಬರೆದು ಅಲ್ಲಿ 1 2 3 4 ಅಂತ ಮಾರ್ಕ್ ಮಾಡಿದಾಗ ಎಸ್ ಅನ್ನೋದು 19ನೇ ಲೆಟರ್ ಆಗಿರುತ್ತೆ. ಬಿ ಅನ್ನೋದು 2ನೇ ಲೆಟರ್ ಆಗುತ್ತೆ. 19 2 19 38. ಈ 38ನ ರಿವರ್ಸ್ ಆರ್ಡರ್ ಬರೆದರೆ 83 ಇಲ್ಲಿದೆ. ಓಕೆ. ಹಾಗೆ ನೆಕ್ಸ್ಟ್ ಸಿ ನೋಡೋಣ. ಪಿ ಅನ್ನೋದು 16ನೇ ಲೆಟರು, ಎಫ್ ಅನ್ನೋದು 6ನೇ ಲೆಟರ್. 16 6 96. 96ನ ರಿವರ್ಸ್ ಆಗಿ ಬರೆದ್ರೆ 69 ಆಗುತ್ತೆ. ಇಲ್ಲಿ 96ನ ರಿವರ್ಸ್ ಆಗಿ ಬಂದಾಗ 69 ತಪ್ಪಾಗಿದೆ. ಸರ್ ಮಾಡ್ಕೊಳ್ಳಿ 69 ಆಗುತ್ತೆ. ಇಲ್ಲಿ ಕರೆಕ್ಟ್ ಆಗಿದೆ. ಹಾಗೆ ಡಿ ನೋಡಿ, ಎಲ್ ಅನ್ನೋದು 12ನೇ ಲೆಟರು, ಡಿ ಅನ್ನೋದು 4ನೇ ಲೆಟರು. 12 4 48. 48ನ ರಿವರ್ಸ್ 84 ಬರುತ್ತೆ. ಆದರೆ ಬಿ ಆಯ್ಕೆ ಏನಾಗಿದೆ ನೋಡೋಣ. ಆರ್ ಅನ್ನೋದು 18ನೇ ಲೆಟರು, ಸಿ ಅನ್ನೋದು 3ನೇ ಲೆಟರ್. 18 3 54. ಇಲ್ಲಿ 54 ನೇರವಾಗಿ 54 ಅಂತ ಕೊಟ್ಟಿದ್ರೆ ಇಲ್ಲಿ 45 ಕೊಡ್ಬೇಕಾಯ್ತು. ಆರ್ 45 ಸಿ ಬರ್ಬೇಕಾಯ್ತು. ಈ ಎ ಸಿ ಡಿ ಅನ್ನೋದು ಒಂದೇ ಲಕ್ಷಣ ಅಂದ್ರೆ ಬಿ ಅನ್ನೋದು ವಿಭಿನ್ನ ಅಂತ ಈ ಒಂದು ಗುಂಪಿಗೆ ಸೇರಂತ ಒಂದು ಲಕ್ಷಣವನ್ನು ಹೊಂದಿದ್ದರಿಂದ ಈ ಒಂದು ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂತ ಉತ್ತರ ಆಗುತ್ತೆ. ಗುಂಪಿಗೆ ಸೇರದ ಉತ್ತರ ಅಂದಾಗ ಬಿ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ 28ನೇ ಗಮನಿಸೋಣ. ಪ್ಲಸ್ ಇದ್ರೆ ತಂದೆ ಅಂತ, ಇಂಟು ಇದ್ರೆ ಸಹೋದರಿ ಅಂತ, ಈಕ್ವಲ್ಸ್ ಇದ್ದಾಗ ಮಗಳು ಅಂತ. ಈ ಒಂದು ಸೀಕ್ವೆನ್ಸ್ ನಾವು ಅರ್ಥ ಮಾಡ್ಕೊಂಡಾಗ ಎಂ ಇಸ್ ಈಕ್ವಲ್ ಟು ಪಿ ಅಂದಾಗ ಈ ಒಂದು ಪ್ರಶ್ನೆಯಲ್ಲಿ ಡಿ ಆಯ್ಕೆ ಬರ್ಬೇಕಾಯ್ತು. ಆದ್ರೆ ಇಲ್ಲಿ ಡಿ ಆಯ್ಕೆಯಲ್ಲಿ ಉತ್ತರ ತಪ್ಪಿದೆ. ಆ ವಿವರಣೆಯನ್ನು ಕೊಡ್ತಾ ಇದ್ದೀನಿ, ಹೇಗೆ ಅಂತ ನೋಡೋಣ. ಎಂ ಮತ್ತೆ ಪಿ ಈಕ್ವಲ್ಸ್ ಅಂದಾಗ ಎಂ ಪಿ ನ ಮಗಳಾಗ್ತಾಳೆ. ಹಾಗೆ ಇಂಟು ಬಂದಾಗ ಸಹೋದರ ಆಗ್ತದೆ. ಪಿ ಮತ್ತೆ ಆರ್ ಸಹೋದರ ಆಗ್ತಾರೆ. ಹಾಗಾಗಿ ಇಲ್ಲಿ ಯಾವುದು ಒಂದು ಸರಿಯಾದಂತ ಒಂದು ಆಯ್ಕೆ ಅಂದಾಗ ಎಂ ಯು ಆರ್ ನ ಸಹೋದರಿಯ ಮಗಳು ಅಂತ ಬರ್ತಾ ಇದೆ. ಆದ್ರೆ ಇಲ್ಲಿ ಹೇಳಿಕೆ ಇಲ್ಲಿ 4 ಹೇಳಿಕೆಗಳು ತಪ್ಪಾಗಿದೆ. ಇಲ್ಲಿ ಎಂ ಅನ್ನೋದು ಎಂ ಮತ್ತು ಆರ್ ಗಿರಂತ ಸಹ ಸಂಬಂಧ ಏನಂದಾಗ ಎಂ ಆರ್ ಎಂ ನ ಮೊಮ್ಮಗಳಾಗ್ತಾರೆ, ಅಥವಾ ಎಂ ನ ಮೊಮ್ಮಗಳು ಆರ್ ಅಂತ ಬರ್ಬೇಕಾಯ್ತು. ಇಲ್ಲಿ ಎಂ ಆರ್ ನ ಸಹೋದರನ ಮಗಳು ಅಂತ ಕೊಟ್ಟಿದೆ. ಆಗ ಇಲ್ಲಿ ಉತ್ತರ ತಪ್ಪಿದೆ. ಇಂಥ ಒಂದು ಪ್ರಶ್ನೆಗಳಿಗೆ ಉತ್ತರ ತಪ್ಪಾದ್ರೂ ಸಹ ನೀವು ಆನ್ಸರ್ ಶೇರ್ ಮಾಡಿ ಬಂದ್ರೆ ಅದಕ್ಕೆ ಸೂಕ್ತವಂತ ಒಂದು ಅಂಕಗಳನ್ನ ಸಿಗುತ್ತೆ ಅಂತ ಹೇಳಿ ತಮ್ಮ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಪ್ರಶ್ನೆ ಅವಧಿ. ಎಯು ಜೀನ ತಾತ, ಇಯು ಏನ ಸೊಸೆ. ಇದಕ್ಕೆ ನಾವು ಗ್ರಾಫ್ ಹಾಕ್ಬೇಕಾಗತ್ತೆ.
ಎಯು ಜಿನ ಮಗಳು, ಎಯು ಜಿನ ಮಗಳು. ಈ ಪ್ರಶ್ನೆ ಗಮನಿಸಿ. ಎಯು ಜಿನ ತಾತ, ಇಯು ಎನ ಸೊಸೆ, ಸಿ ಮತ್ತು ಡಿ ಬಿನ ಇಬ್ಬರೇ ಮಕ್ಕಳು, ಎಫ್ ಡಿನ ಗಂಡ, ಜಿಯು ಸಿನ ಮಗ. ಆಗದ ಡಿನ ಸಹೋದರ ಯಾರು ಅಂತ ಕೇಳಿದ್ರೆ ಇಲ್ಲ ಫಸ್ಟ್ ಗುರುತಿಸ್ಬೇಕಾರದು ಎ ಮತ್ತು ಬಿ ಇವರಿಬ್ರು ಸತಿಪತಿಗಳು ಅಂದ್ರೆ ಗಂಡ ಹೆಂಡತಿ ಅಂತ. ಈ ಅನ್ನೋಳು ಏನ ಸೊಸೆ, ಹಾಗಾಗಿ ಮಗನ ಹೆಂಡತಿ ಆಗಿರ್ತಾಳೆ, ಹಾಗಾಗಿ ಇಲ್ಲಿ ಇ ಅಂತ ಮಾರ್ಕ್ ಮಾಡಿದೀನಿ. ಸಿ ಮತ್ತು ಡಿ ಇವರು ಇಬ್ಬರೇ ಮಕ್ಕಳು, ಸಿ ಮತ್ತು ಡಿ ನೋಡಿ, ಸಿ ಮತ್ತು ಇಬ್ಬರು. ಇಲ್ಲಿ ಈ ಸೊಸೆ ಅಂದ್ಮೇಲೆ ಸಿ ಅನ್ನೋನು ಮಗ ಆಗಿರ್ತಾನೆ, ಡಿ ಅನ್ನೋರು ಮಗಳಾಗಿರ್ತಾಳೆ. ಎ ಬಿಗೆ ಸಿ ಮಗ ಆದ್ರೆ ಡಿ ಅನ್ನೋರು ಮಗಳಾಗಿರ್ತಾಳೆ. ಎಫ್ ಅನ್ನೋನು ಡಿನ ಗಂಡ ಆದ್ರಿಂದ ಅಳಿಯಾಗಿರ್ತಾನೆ. ಹಾಗೆ ಇಲ್ಲಿ ಜಿ ಅನ್ನೋನು ಏನ ಮೊಮ್ಮಗ ಅಂತ ಹೇಳಿದ್ದಾರೆ, ಏನ ಮೊಮ್ಮಗ. ಹಾಗೆ ಸಿನ ಮಗ ಅಂತ ಹೇಳಿದ್ದಾರೆ ನೋಡಿ, ಇಲ್ಲಿ ಮಾರ್ಕ್ ಮಾಡಿ. ಎ ಜಿ ಏನ ಮೊಮ್ಮಗ, ಸಿನ ಮಗ ಆಗುತ್ತೆ. ಹಾಗಾದರೆ ಡಿನ ಸಹೋದರ ಯಾರು? ಡಿ ಯಾರು ಸಹೋದರ ಆಗ್ತಾರೆ? ಇಲ್ಲಿ ಸುತ್ತಿ ಬಳಸಿ ಕೇಳಿದ್ದಾರೆ ಅಷ್ಟೇ. ಇಲ್ಲಿ ಎ ಬಿ ಅನ್ನೋರಿಗೆ ಡಿ ಮತ್ತೆ ಸಿ ಅನ್ನೋದು ಇಬ್ರು ಮಕ್ಕಳಿರೋದ್ರಿಂದ ಡಿನ ಸಹೋದರ ಸಿ ಆಗಿರ್ತಾನೆ. ಉತ್ತರ ನಮ್ಗೆ ಆಯ್ಕೆ ಬಿ ಯಾವ್ದಿರುತ್ತೆ ಅದು ಸಿ, ಬಿ ಅನ್ನೋ ಆಯ್ಕೆ ಬರ್ಬೇಕಾಗಿರುತ್ತೆ. ಇಲ್ಲಿ ಮುಂದಿನ ಒಂದು ಪ್ರಶ್ನೆ ಇದೇ ತರದ ಒಂದು ಪ್ರಶ್ನೆ ನೋಡಿದ್ವಿ. ಪ್ಲಸ್ ಇದ್ದಾಗ ತಂದೆ, ಇಂಟು ಇದ್ದಾಗ ಸಹೋದರ, ಇಸ್ಕೊಲ್ ಟು ಇದರ ಮಗಳು. ಈ ಒಂದು ಲೆಕ್ಕಾಚಾರದ ಮೇಲೆ ನಾವು ಹೋದಾಗ ಆರ್ ಎಂಬುದು ಪಿ ನ ಮಗಳಾಗಿರ್ತಾಳೆ. ಈ ಹಿಂದಿನ ಒಂದು 28ನೇ ಸಮಸ್ಯೆ ಅದೇ ತರ ಅನಾಲಿಸಿಸ್ ಮಾಡಿ ನಿಮಗೆ ಇದರ ಒಂದು ಉತ್ತರ ಸಿಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, 30ನೇ ಪ್ರಶ್ನೆಗೆ ಉತ್ತರ ಪಿ ಪ್ಲಸ್ ಕ್ಯೂ ಅಂದ್ರೆ ಪ್ಲಸ್ ಅಂದ್ರೆ ತಂದೆ ಆಗಿರುತ್ತೆ, ಆರ್ ಅಂದ್ರೆ ಇಸ್ಕೊಲ್ ಟು ಬಂದಾಗ ಮಗಳ ಆರ್ ಡಾಟರ್ ಆಫ್ ಪಿ, ಆರ್ ಇಸ್ಕೊಲ್ ಟು ಡಾಟರ್ ಆಫ್ ಪಿ ಅಂತ ಬರುತ್ತೆ. ಮುಂದಿನ ಒಂದು ಪ್ರಶ್ನೆ ಇದೊಂದು ದೀರ್ಘ ಒಂದು ಉತ್ತರ ಇರುವಂತಹ ಒಂದು ಪ್ರಶ್ನೆ ಆಗಿದೆ. ಅನಾಲಿಸಿಸ್ ಮಾಡಿ ತಂದೆ ವಯಸ್ಸು ಎಫ್ ಆಗಿರಲಿ, ಮಕ್ಕಳ ವಯಸ್ಸು ಆಗಿರಲಿ, ತಂದೆಯ ವಯಸ್ಸು ಮಕ್ಕಳ ವಯಸ್ಸಿನ 3ರಷ್ಟಾಗಿರುತ್ತದೆ. ಹಾಗಾಗಿ ಫಾದರ್ ಇಸ್ ಈಕ್ವಲ್ ಟು ಚಿಲ್ಡ್ರನ್ಗಿಂತ 3 ಪಟ್ಟು ಹೆಚ್ಚಾಗಿ ಎಫ್ ಇಸ್ ಈಕ್ವಲ್ ಟು ಸಿ ಆಗಿರುತ್ತೆ. 6 ವರ್ಷ ಆಫ್ಟರ್ ದ 6 ಇಯರ್ 3 ಮಕ್ಕಳ ವಯಸ್ಸು ಏನಾಗಿರುತ್ತೆ? 18 ಆಗಿರುತ್ತೆ. ಸಿ ಇಸ್ ಈಕ್ವಲ್ ಟು ಸಿ ಇಂಟು 18 ಆಗಿರುತ್ತೆ. 6 ವರ್ಷಗಳ ನಂತರ ಆಗ ತಂದೆಯ ವಯಸ್ಸು ಮಕ್ಕಳ ವಯಸ್ಸಿಗಿಂತ 2 ಪಟ್ಟು ಹೆಚ್ಚಾಗಿರುತ್ತೆ. ಹಾಗಾಗಿ 6 ವರ್ಷಗಳ ನಂತರ ತಂದೆಯ ವಯಸ್ಸು ಎಫ್ ಪ್ಲಸ್ 6 ಆಗಿರುತ್ತೆ. ಇಲ್ಲಿ 2 ಪಟ್ಟು ಹೆಚ್ಚಾಗಿರೋದ್ರಿಂದ ಸಿ ಪ್ಲಸ್ 18ಗೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಇದು ಆಲ್ಜಿಬ್ರಾ ಸಂಬಂಧಪಟ್ಟಂತ ಒಂದು ಆಧಾರಿತವಾದಂತ ಒಂದು ಲಾಜಿಕಲ್ ಕ್ವಶನ್ ಆಗಿದೆ. ಎಫ್ ಪ್ಲಸ್ ಇಸ್ಕೊಲ್ ಟು 2c, 2 ಇಂಟು ಸಿ ಇಸ್ಕೊಲ್ ಟು 2c ಪ್ಲಸ್ 2 18 36 ಆಗುತ್ತೆ. ಈಗ ಎಫ್ ನಾವು ಈ ಕಡೆ ಇರುತ್ತೆ, ಪ್ಲಸ್ 6 ರೈಟ್ ಸೈಡ್ ಬಂದಾಗ -6 ಆಗುತ್ತೆ. 2c ಪ್ಲಸ್ 36 -6 ಅನ್ನ 2c ಪ್ಲಸ್ 36 ಅಲ್ಲಿ 6 ಅನ್ನ ಲೆಸ್ ಮಾಡಿದಾಗ 30 ಆಗುತ್ತೆ. ದೇರ್ಫೋರ್ ಎಫ್ ಇಸ್ ಈಕ್ವಲ್ ಟು 2c ಪ್ಲಸ್ 30 ಆಗಿರುತ್ತೆ. ದೇರ್ಫೋರ್ ಎಫ್ ಇಸ್ ಈಕ್ವಲ್ ಟು 3c ಆಗಿರುತ್ತೆ. ಎಫ್ ಇಸ್ ಈಕ್ವಲ್ ಟು 3c ಆಯ್ತು. 2c ಎಫ್ ಇಸ್ ಈಕ್ವಲ್ ಟು 3c ಅಂತೇಳಿ ಈಗಾಗಲೇ ನಮ್ಗೆ ಇಲ್ಲಿ ಬಂದಿದೆ. ಹಾಗಾಗಿ ಇಲ್ಲಿ ನಮಗೆ ಎಫ್ ನ ವ್ಯಾಲ್ಯೂ ಏನಿದೆ 2c ಪ್ಲಸ್ 30. ಎಫ್ ಪ್ಲಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 2c ಪ್ಲಸ್ 30 ಇಸ್ ಈಕ್ವಲ್ ಟು 3c. ಈಗ 2c ಮೈನಸ್ 3c ಈ ಕಡೆ ಮೈನಸ್ 2c ಆಗುತ್ತೆ, ಪ್ಲಸ್ ಇರೋದು ಈ ಕಡೆ ಮೈನಸ್ ಆಗುತ್ತೆ. ದೇರ್ಫೋರ್ ಸಿ ಇಸ್ ಈಕ್ವಲ್ ಟು 30 ಆಗಿರುತ್ತೆ. ಇಲ್ಲೂ ಮೈನಸ್ ಇರುತ್ತೆ. ದೇರ್ಫೋರ್ ಸಿ ವ್ಯಾಲ್ಯೂ 3, ಎಫ್ ಇಸ್ ಈಕ್ವಲ್ ಟು 3c. ಸಿ ವ್ಯಾಲ್ಯೂ ಈಗಾಗಲೇ ನಮಗೆ 30 ಬಂದಿದೆ. ಇಲ್ಲಿ ಸಿ ಇಸ್ ಈಕ್ವಲ್ ಟು 3cಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 ಇಂಟು 30 ಇಸ್ ಈಕ್ವಲ್ ಟು 90. ಇಲ್ಲಿ 90 ವಯಸ್ಸಾಗಿರುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ 90 ಅನ್ನೋದಿಲ್ಲ, ಆದರೆ ನಾವು 90 ಅನ್ನೋದು ಮಂದಟ್ ಮಾಡ್ಕೊಂಡು ಯಾವ್ದಾರ ಒಂದು ಆಯ್ಕೆನ
ಕೊಡ್ಬೇಕಾದಲ್ಲಿ. ಎರಡನೇ ಪ್ರಶ್ನೆಯನ್ನು ಗಮನಿಸಿ. Pritham age is twice the age of the sister Ankita. Ankita is the 3 years younger than her brother Kaushika. Kaushika is 10 years old. Then the age of Pritham in the year is. ಪ್ರೀತಮ್ನ ವಯಸ್ಸು ಅವನ ತಂಗಿ ಅಂಕಿತಾಳ ವಯಸ್ಸಿನ 2ರಷ್ಟಿದೆ. ಅಂಕಿತಾಳು ಅವಳ ಸಹೋದರ ಕೌಶಿಕ್ಗಿಂತ 3 ವರ್ಷ ಚಿಕ್ಕವಳು. ಕೌಶಿಕನ ವಯಸ್ಸು 10 ವರ್ಷ. ಮೊದಲು ನಾವು ಕೌಶಿಕನ ವಯಸ್ಸು ನಾವು ಗುರುತಿಸ್ಕೊಂಡು 10 years ಅಂತ ನಾವು ಗುರುತಿಸ್ಕೊಂತ ಇದ್ರಿ. ಪ್ರೀತಮ್ನ ವಯಸ್ಸು ವರ್ಷಗಳಲ್ಲಿ ಲೆಕ್ಕಾಚಾರ ಮಾಡಿ ಅಂತ ಹೇಳ್ತೀವಿ. ಕೌಶಿಕನ ವಯಸ್ಸು 10 ವರ್ಷ ಇರುತ್ತೆ. ಹಾಗಾಗಿ ಅಂಕಿತನ ವಯಸ್ಸು ಕೌಶಿಕನ ವಯಸ್ಸಿಗಿಂತ 3 ವರ್ಷ ಚಿಕ್ಕ ಅಂತೇಳಿ ಇಲ್ಲಿ ಕೊಟ್ಟಿರೋದ್ರಿಂದ 10 - 3 = 7 ಆಗುತ್ತೆ. ಪ್ರೀತಮ್ ಏಜ್ ಇಸ್ ಟ್ವೈಸ್ ಆಫ್ ಏಜ್ ಆಫ್ ಅಂಕಿತಾ. ಪ್ರೀತಮ್ನ ವಯಸ್ಸು ಏನಿರುತ್ತೆ ಅಂಕಿತಾಳ 2ರಷ್ಟು ಆಗಿರುತ್ತೆ. ಹಾಗಾಗಿ 7 × 2 = 14. ಇಲ್ಲಿ ನಮ್ಮ ಒಂದು ಆಯ್ಕೆನ ಸಮರ್ಥಿಸಬಹುದು. ಆಯ್ಕೆ ಬಂದು ಬಿ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ. ನಾಳೆಯ ನಂತರದ ಮೂರನೇ ದಿನ ಭಾನುವಾರ ಹೋದರೆ ಮೊನ್ನೆಯ ಹಿಂದಿನ ದಿನ ಯಾವುದು ಅಂತ ಕೇಳ್ತಾ ಇದ್ದೀರಿ. ಗಮನಿಸ್ತಾ ಇದ್ದೀರಾ? Thursday. After 3 days is Sunday. Before 2 days is Tuesday. ಹಾಗಾಗಿ ನಮ್ಮ ಒಂದು ಉತ್ತರ ಯಾವ್ದಾಗಿರುತ್ತೆ? ಟ್ಯೂಸ್ಡೇ ಬಿಫೋರ್ ಡೇ ಕೇಳಿದರೆ ಟ್ಯೂಸ್ಡೇ ಬಿಫೋರ್ ಡೇ ಯಾವ್ದಾದ್ರೆ ಮಂಡೇ ಆಗಿರುತ್ತೆ. ಅಂದ್ರೆ ಆಯ್ಕೆ ನಮಗೆ ಬಿ ಆಯ್ಕೆ ಇರುತ್ತೆ. ನಾಳೆ ಇವತ್ತು ಇಂದಿನ ದಿನ ಯಾವ ವಾರ ಆಗಿರುತ್ತೆ ಅಂತೇಳಿ ಗಮನಿಸ್ತಾ ಇದ್ದೀವಿ. ಥರ್ಸ್ಡೇ ಆಗಿರುತ್ತೆ. ಆಫ್ಟರ್ 3 days ಅಂದ್ರೆ ಸಂಡೇ ಆಗಿರುತ್ತೆ, ಭಾನುವಾರ ಆಗಿರುತ್ತೆ. ಬಿಫೋರ್ 2 days is ಥರ್ಸ್ಡೇ. ಥರ್ಸ್ಡೇ ಮಂಗಳವಾರದ ಹಿಂದಿನ 2 ದಿನಗಳ ಲೆಕ್ಕ ಹಾಕ್ತಾಗ ನಮ್ಗೆ ಯಾವ್ದಾಗುತ್ತೆ? ಮಂಡೇ ಆಗಿರುತ್ತೆ. ಟೈಮ್ ಆಧಾರಿತವಾಗಿ ಕಾಲದ ಗಣನೆ ಆಧಾರಿತವಾಗಿ ಇರುವಂತದ್ದು. ಸಾನ್ವಿಯ ಜನ್ಮದಿನ 2028 February 29 ಗುರುವಾರವಾದರೆ 28ರಂದು ಅವಳ ಜನ್ಮದಿನ ಯಾವ್ದಾಗಿರುತ್ತೆ ಅಂತ ಕೇಳಿದರೆ 24 ಅನ್ನೋದು ಎಂತ ಒಂದು ವರ್ಷ ಅಂತ ಗಮನಿಸ್ಬೇಕು. ಲೀಪ್ ಇಯರ್ಸ್ ಅಂದ್ರೆ ಅಧಿಕ ವರ್ಷ ಆಗಿರುತ್ತೆ. ಅಧಿಕ ವರ್ಷದಲ್ಲಿ ಗುರುವಾರ ಆದ್ರೆ ನೆಕ್ಸ್ಟ್ 25ರಲ್ಲಿ ಶುಕ್ರವಾರ ಆಗುತ್ತೆ, 26 ಶನಿವಾರ. ಈ ರೀತಿ ನಾವು ಲೆಕ್ಕ ಹಾಕೊಂಡ ಬಂದಂತ ಒಂದು ಸಂದರ್ಭದಲ್ಲಿ ನಮ್ಮ ಉತ್ತರ 2028ರಲ್ಲಿ ಅವಳ ಒಂದು ಬರ್ತ್ಡೇ ಯಾವ್ದು ಬರುತ್ತೆ ಅಂದ್ರೆ ಟ್ಯೂಸ್ಡೇ ಅಂದ್ರೆ ಮಂಗಳವಾರ ಬರುತ್ತೆ ಅಂತ ಹೇಳ್ಬೋದು. ಇದು ಸಹ 2028 ಸಹ ಲೀಪ್ ಆಗಿ ಇರೋದ್ರಿಂದ ಇದು ನಾವು 27ರ ಬರ್ತ್ಡೇ ಏನ್ ಬರುತ್ತೆ ಅದರ 2 ದಿನಗಳು ನಾವು ಕೌಂಟ್ ಮಾಡ ಆ ರೀತಿ ಕೌಂಟ್ ಮಾಡಿದಾಗ ನಮಗೆ ಬಿ ಆಯ್ಕೆ ಮಂಗಳವಾರ ಬರುತ್ತೆ. ಗಮನಿಸಿ, ಭಾನುವಾರದಿಂದ ಆರಂಭವಾಗುವ 31 ದಿನಗಳಿರುವ ನೋಡಿ, ಭಾನುವಾರ 1ನೇ ತಾರೀಕು ಇರುತ್ತೆ. ಈ ತಿಂಗಳಲ್ಲಿ ಒಟ್ಟು 31 ದಿವಸ ಇರುತ್ತೆ. 2 ದಿನ ಸರ್ಕಾರಿ ರಜೆ ಇರುತ್ತೆ. 2 ದಿನ ಸರ್ಕಾರಿ ರಜೆ ಇರುತ್ತೆ. 2ನೇ ಮತ್ತು 4ನೇ ಶನಿವಾರ ಎಲ್ಲಾ ಭಾನುವಾರದಂದು ರಜಾ ದಿನಗಳಾದರೆ ನೋಡಿ, ರೆಡ್ಡಿ ಮಾರ್ಕ 1 2 3 4 5 ಇದೆ. ಮತ್ತೆ 2 ದಿನಗಳಿದೆ. 2 ದಿನಗಳು 2ನೇ ಶನಿವಾರ ಇರುತ್ತೆ. ಅದರ ಜೊತೆಲಿ 2 ಸರ್ಕಾರಿ ರಜೆ ದಿನ ಸಹ ಇರುತ್ತೆ ಅಂತ. 2 ದಿನ ಸರ್ಕಾರಿ ರಜೆ ಇರೋದ್ರಿಂದ 7 + 2 9 ಆಗುತ್ತೆ. 31ರಲ್ಲಿ 9ನ ಕಳೆದಾಗ 22. ಇಲ್ಲಿ ನಮ್ಮ ಉತ್ತರ ಯಾವ್ದು ಬರಬೇಕಾಗಿದೆ? ಎ ಆಯ್ಕೆ ಇದಕ್ಕೆ ಸರಿಯಾದ ಒಂದು ಉತ್ತರ ಅಂತ ಗಮನಿಸಬಹುದು. ಜಾಲಾಕೃತಿಯನ್ನ ಅಬ್ಸರ್ವ್ ಮಾಡಿ ಯಾವ್ದಕ್ಕೆ ಯಾವ್ದು ಆಪೋಸಿಟ್ ಬರುತ್ತೆ ಅಂತ ನಾವು ಗಮನಿಸಬಹುದು. ಇದಕ್ಕೆ ಪ್ಯಾರಲಲ್ ಆಗಿರೋದು ಇಲ್ಲಿ 0ಗೆ ಇಂಟು ಇದೆ. ಇಲ್ಲಿ ಡಿ ಸೆಂಟ್ರಲ್ ಇದೆ. ಹಾರಿಜಾಂಟಲ್ ಯಾವುದು, ವರ್ಟಿಕಲ್ ಯಾವುದು ಅಂತೇಳಿ ನಾವು ನೋಡ್ಬೇಕಾಗುತ್ತೆ. ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಅಂತ ಆಪೋಸಿಟ್ ನಾವು ಗಮನಿಸಿದಾಗ ನಮಗೆ ಸರಿಯಾದಂತ ಒಂದು ಉತ್ತರ ಅಂದಾಗ ಡಿ ಆಯ್ಕೆ ಸರಿಯಾದಂತ ಉತ್ತರ ಆಗಿದೆ. ಯಾಕೆಂದ್ರೆ ಇವೆರಡು ಸಹ ಒಂದೇ ತರ ಬಂದಿದೆ, ಬರಲ್ಲ. ಇವೆರಡು ಸಹ ಒಂದೇ ರೀತಿಯಲ್ಲಿ ಬಂದಿದೆ. ಇವೆರಡು ಅಕ್ಕಪಕ್ಕ ಬಂದಿದೆ, ಬರೋದಿಲ್ಲ. ಇದಕ್ಕೆ ಇದೇ ಆಪೋಸಿಟ್ ಬರ್ಬೇಕಂದ್ರೆ ಇದರ ಒಂದು ಉತ್ತರ ಡಿ
ಆಯ್ಕೆ ಆಗಿರ್ತದೆ ಮುಂದಿನ ಒಂದು ಪ್ರಶ್ನೆ. ಆರು ರೀತಿಯ ಚಿಹ್ನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈ 6 ಚಿಹ್ನೆಗಳಲ್ಲಿ ಶೇಡ್ ಮಾಡಿರೋಂತದಕ್ಕೆ ಯಾವ್ದು ಆಪೋಸಿಟ್ ಬಾಕ್ಸ್ ಅಲ್ಲಿ ಬರುತ್ತೆ ಅಂತೇಳಿ ಕ್ಯೂಬ್ ಅಲ್ಲಿ ಬರುತ್ತೆ ಅಂತ ಗಮನಿಸ್ಬೇಕು. ಮೊದಲು ಇವೆರಡು ಚಿತ್ರಗಳನ್ನ ಗಮನಿಸಿದಾಗ ಇಲ್ಲಿ ಸರ್ಕಲ್, ಇಲ್ಲೂ ಶೇಡ್ ಆಗಿರೋದು, ಇಲ್ಲೂ ಶೇಡ್ ಆಗಿರುತ್ತೆ. ಆಗ ಈ ಶೇಡ್ ಆಗಿರೋ ಜೊತೆಯಲ್ಲಿ ಪ್ಲಸ್ ಮತ್ತೆ ಇಂಟು ಅಕ್ಕಪಕ್ಕ ಬರುತ್ತೆ. ಹಾಗೇನೆ ಇದರಲ್ಲಿ ಸ್ಟಾರ್ ಮತ್ತೆ ಎಂಟಿ ಸರ್ಕಲ್ ಇವೆರಡು ಜೊತೆಯಲ್ಲಿ ಬರುತ್ತೆ. ಇನ್ನು ಉಳಿದಿರೋದು ಈ 6ರಲ್ಲಿ ಇಲ್ಲಿ 5 ಮುಗ್ದೋಗಿದೆ. ಇನ್ನು ಉಳಿದಿರೋದು ಬಾಕ್ಸ್ ಮಾತ್ರ, ಸ್ಕ್ವೇರ್ ಮಾತ್ರ ಆಗಿದೆ. ಹಾಗಾಗಿ ಸರ್ಕಲ್ ವರ್ಸಸ್ ಸ್ಕ್ವೇರ್ ಆಪೋಸಿಟ್ ಬರುತ್ತೆ. ಉತ್ತರ ಯಾವ್ದು ಬರುತ್ತೆ? ಡಿ ಆಯ್ಕೆ ನಮಗೆ ಸರಿ ಅಂತ ಒಂದು ಉತ್ತರ ಆಗಿರುತ್ತದೆ. ಮುಂದಿನ ಒಂದು ಪ್ರಶ್ನೆ. ಘನಾಕೃತಿಯ ಆಕೃತಿ ಆಧಾರಿತವಾಗಿದೆ. ಪ್ರಶ್ನೆನ ಗಮನಿಸಿ. ಒಂದು ದಾಳದ 2 ವಿಭಿನ್ನ ಸ್ಥಾನಗಳ ಚಿತ್ರವನ್ನು ಕೊಡಲಾಗಿದೆ. 4 ಚಿಕ್ಕಗಳಿರುವಂತಹ ಮುಖಕ್ಕೆ ಅಭಿಮುಖವಾದ ಬರುವ ಮುಖ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ 2 ಚಿತ್ರಗಳನ್ನು ಗಮನಿಸ. ಇಲ್ಲಿ 2 ಚಿಕ್ಕ ಇದೆ, ಇಲ್ಲಿ 2 ಚಿಕ್ಕ ಇದೆ. ಈ 2ರ ಜೊತೆಯಲ್ಲಿ 5, 4, 1 ಮತ್ತೆ ಇಲ್ಲಿ 2ರ ಜೊತೆಯಲ್ಲಿ 1 ಇದೆ ಮತ್ತೆ 6 ಇದೆ. ಇನ್ನು ಉಳಿದಿರೋಂಥದ್ದು ಯಾವುದು ಅಂತ ನಾವು ಗಮನಿಸ್ಬೇಕು. ಉಳಿದಿರೋದು ಯಾವುದು ಅಂತ ಗಮನಿಸಿದಾಗ 4 ಚಿಕ್ಕಗಳಿರಂತ ಬಿಂದುವಿಗೆ ಅಭಿಮುಖವಾಗಿ ಬರುವಂತದ್ದು ಏಕಮುಖ ಒಂದೇ ಒಂದು ಬಿಂದು ಇರೋದು ಇದಾಗಿರುತ್ತೆ. ಎ ಆಯ್ಕೆ ಅನ್ನೋದು ಇದಕ್ಕೆ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ. ನಾನು ಆಗ್ಲೇ ಹೇಳ್ತದೆ, ನವೋದಯ ಆಧಾರಿತವಾಗಿ ಬರುವಂತಹ ಪ್ರಶ್ನೆಗಳೇನಿರುತ್ತೆ, ಚಿತ್ರಗಳ ಆಧಾರಿತವಾಗಿ ಪ್ರಶ್ನೆ ಬರುತ್ತೆ. ನೀವು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ಜಿಮ್ಯಾಟಲ್ಲಿ ಕೊಟ್ಟಾಗ ನವೋದಯ ಆಧಾರಿತವಾಗಿ ಯಾರು ಬರ್ದಿರ್ತಿರೋ ಪರೀಕ್ಷೆ ಅವ್ರಿಗೆ ಇದು ಸುಲಭವಾಗಿರುತ್ತೆ. ಅಂದ್ರೆ ಚಿತ್ರ ಸರಣಿಗಳನ್ನ ನೀವು ಮೊದಲು ಆದ್ಯತೆಯನ್ನು ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ರೆ ಉಳಿದಂತ ಪ್ರಶ್ನೆಗಳನ್ನು ಬಿಡಿಸೋದಕ್ಕೆ ಕಾಲಾವಕಾಶ ಇರುತ್ತೆ. ಇಲ್ಲೇನಾಗುತ್ತೆ ಅಂದ್ರೆ ಒಂದೇ ಪ್ರಶ್ನೆಯಿಂದ ಆರ್ಡರ್ ಆಗಿ ಬಂದ್ರೆ ಮುಂದಿನ ಒಂದು ಪ್ರಶ್ನೆಗಳ ಉತ್ತರ ಕೊಡೋದಕ್ಕೆ ನಿಮಗೆ ಸಮಯದ ಅಭಾವ ಆಗುತ್ತೆ, ಅಂಕಗಳನ್ನು ಕಳ್ಕೊತೀರ. ಹಾಗಾಗಿ ಫಸ್ಟ್ ಏನ್ ಮಾಡ್ಬೇಕು, ನಾವು ಚಿತ್ರ ಸರಣಿ ಆಧಾರಿತ ಇಂಥ ಒಂದು ಚಿತ್ರಗಳನ್ನ ಪ್ರಶ್ನೆಗಳಿಗೆ ಉತ್ತರನ ಕೊಡಬೇಕು ಅಂತ ಹೇಳ್ತಾ ಈ ಒಂದು ಚಿತ್ರ ಸರಣಿಯನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ. ಇಲ್ಲಿ ಹೈಡ್ ಆಗಿರೋಂಥ ಚಿತ್ರ ಯಾವುದು, ಈ ಒಂದು ಮಾರ್ಕರ್ ಇರೋಂಥ ಚಿತ್ರ ಯಾವುದು ಅಂತೇಳಿ ನಾವು ಗಮನಿಸ್ಬೇಕು. ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ಹೈಡ್ ಆಗಿರೋಂಥ ಚಿತ್ರ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಹೋಗಿ ಇಲ್ಲಿ ಬಂದಿದೆ. ಹಾಗಾಗಿ ಡಿ ಅನ್ನೋದು ಇದರ ಒಂದು ಆಯ್ಕೆ ಆಗಿರುತ್ತದೆ. ಮುಂದಿನ ಒಂದು ಪ್ರಶ್ನೆ. ಇದಾಗಿರ ಈ ಒಂದು ಚಿತ್ರವನ್ನು ಗಮನಿಸಿ. ಚಿತ್ರವನ್ನು ಗಮನಿಸಿದಾಗ ಈ ಒಂದು ಚಿತ್ರ ಇರೋಂಥ ಭಾಗ ಯಾವುದು ಅಂತಾಗ ಇಲ್ಲಿ ಬಿ ಆಯ್ಕೆ ಆಗಿರುತ್ತೆ. ನೋಡಿ, ಇಲ್ಲಿ ಇದು ಬರ್ತಾ ಇದೆ, ಇದು ಹೊರಗಡೆ ಆಗಿದೆ, ಇದು ಹೊರಗಡೆ ಬಂದಿದೆ. ಬೇರೆ ಬೇರೆ ಚಿತ್ರಗಳನ್ನು ಗಮನಿಸಿದ್ರೆ ಬೇರೆ ಬೇರೆ ಆಗುತ್ತೆ. ಹಾಗಾಗಿ ಬಿ ಇದರ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 42ನೇ ಪ್ರಶ್ನೆಯನ್ನ ಗಮನಿಸಿ. ಈ ಒಂದು ಭಾಗವನ್ನು ಗಮನಿಸಿದಾಗ ಬರುವಂತದ್ದು ಬಿ ಆಗಿರುತ್ತೆ. ನೋಡಿ, ಇಲ್ಲಿ ಹೋಗಿ ನೆಕ್ಸ್ಟ್ ಗಮನಿಸ್ತಾ ಇದ್ದೀರ ಅಂತ ಭಾವಿಸ್ತೀನಿ. ಇದರ ಒಂದು ಉತ್ತರ ಸ್ಟ್ರೈಟ್ ಲೈನ್ ಹೋಗ್ಬೇಕು. ಸ್ಟ್ರೈಟ್ ಲೈನ್ ಹೋಗಿ ಇಲ್ಲೋಗಿ ಇದರ ಒಂದು ಉತ್ತರ ನಮ್ಗೆ ಡಿ ಆಗಿರುತ್ತೆ. ಕರೆಕ್ಷನ್ ಮಾಡ್ಕೊಳ್ರಿ. 42ನೇ ಪ್ರಶ್ನೆಗೆ ಇಲ್ಲಿ ಐಡ್ ಆಗಿರುತ್ತೆ ಚಿತ್ರವನ್ನು ಗಮನಿಸಿದಾಗ ಡಿ ಅನ್ನೋದು ಇದರ ಉತ್ತರ ಆಗಿರುತ್ತದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಗಡಿಯಾರದ ಆಧಾರಿತವಾಗಿರುವಂತಹ ಒಂದು ಪ್ರಶ್ನೆ. 12 ಗಂಟೆ 20 ನಿಮಿಷ ಆಗಿರುವಂತಹ ಗಡಿಯಾರದ ಗಂಟೆ 1 ನಿಮಿಷ ನಡುವಿನ ಕೋನ ಎಷ್ಟು? ಒಂದು ಸರ್ಕಲ್ ನ ಒಂದು ಪಾಯಿಂಟ್ ನ ಸುತ್ತ 360 ಡಿಗ್ರಿ ಇದೆ. ಒಂದೊಂದು ಪಾಯಿಂಟ್ ನ ಆಧಾರಿತವಾಗಿ ನಾವು ಲೆಕ್ಕ ಹಾಕಿದಾಗ ಒಟ್ಟು 60 ಪಾಯಿಂಟ್ಸ್ ಇರುತ್ತೆ. 60 ಡಿವೈಡೆಡ್ 360 6 ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗಿರೋಂಥ ಒಟ್ಟು ಮುಳ್ಳುಗಳ ಪಾಯಿಂಟ್ಸ್ ಎಷ್ಟಿರುತ್ತೆ ಅಂದ್ರೆ 18 ಬರುತ್ತೆ. 18 6 108 ಆಗುತ್ತೆ. ಇದರ ನಿಯರೆಸ್ಟ್ ವ್ಯಾಲ್ಯೂ ಅಂದಾಗ 110 ಅಂದ್ರೆ ಸಿ ಇದರ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ. 3 ಗಂಟೆ ಮತ್ತು 4 ಗಂಟೆಗಳ ನಡುವಿನ ಈ ಸಮಯದಲ್ಲಿ ಗಡಿಯಾರದ ಮುಳ್ಳುಗಳ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು ಕೋನ 75 ಡಿಗ್ರಿ ಆಗಿರುತ್ತದೆ.
At this time between 3 o'clock and 4 o'clock, the angle between the hours and minutes and will be 75 degree ಅಂದಾಗ ಅಲ್ಲಿ ಟೈಮ್ ಎಷ್ಟಾಗಿರುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. 3 o'clock ಮತ್ತು 4 o'clock ನಡುವೆ ಇಲ್ಲಿ ಬರುವಂತ ಡಿಫ್ರೆನ್ಸ್ ಎಷ್ಟಂದ 75 ಡಿಗ್ರಿ ಇರೋಂಥದ್ದು. ಹಾಗಾಗಿ ಅದು 3 ಇಂದ ಸ್ವಲ್ಪ ಮುಂದೆ ಬಂದಿರುತ್ತೆ. ಇಲ್ಲಿ 3 ಇಲ್ಲೊಂದು 3 ಪಾಯಿಂಟ್ ಮುಂದೆ ಬಂದಿರುತ್ತೆ. ಇಲ್ಲಿ ಬಂದಾಗ 3.5 ಅಂದಾಗ 75 ಡಿಗ್ರಿ ಅಂತ ಬರೋದು ಇದೇ ಆಗಿರುತ್ತೆ. ಇದು ಬಂದಾಗ ನಮಗೆ ಇನ್ನೂ ಪಾಯಿಂಟ್ಗಳು ಹೆಚ್ಚಾಗುತ್ತೆ. ಹಾಗಾಗಿ ನಿಯರೆಸ್ಟ್ ವ್ಯಾಲ್ಯೂ ಬಂದಾಗ 330 ಅಂತಾನೆ ಹೇಳ್ಬಹುದು. ಮುಂದಿನ ಒಂದು ಪ್ರಶ್ನೆ, ಗಮನಿಸಿ. ಗಡಿಯಾರ ಪ್ರತಿ ಗಂಟೆಗೆ 3 ನಿಮಿಷ ಕಾಲ ಮುಂದಕ್ಕೆ ಹೋಗುತ್ತೆ. ಒಂದು ದಿನ ಬೆಳಗ್ಗೆ ಅದರ ಸಮಯವನ್ನು ಸರಿ 7 ಗಂಟೆಗೆ ಹೊಂದಿಸಲಾಗಿದೆ. ಅದೇ ದಿನ ಸಂಜೆ 5:30ಕ್ಕೆ ಎಂದು ತೋರಿಸಿದ ಸರಿಯಾದ ಸಮಯ ಎಷ್ಟು ಅಂತ. ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಹೋಗಿದೆ ಅಂದ್ರೆ ಇದನ್ನ ನಿಖರವಾದ ಸಮಯ ಎಷ್ಟು ಅಂತ ಗಮನಿಸಬೇಕು. 7 AM ಇಂದ 5:30 PM 10 hours 30 minutes ಆಗುತ್ತೆ. 1 hourಗೆ 3 minutes ಆಗುತ್ತೆ. 10 hoursಗೆ 30 minutes ಆಗುತ್ತೆ. ಇಲ್ಲಿ 30 minutesಗೆ 1.30 1.5 ನಿಮಿಷ ಇರುತ್ತೆ. ಒಟ್ಟು 31.5 ನಿಮಿಷ ಹಿಂದಕ್ಕೆ ಹೋಗುತ್ತೆ. 31.5 ನಿಮಿಷ ಅಂದಾಗ ನಿಯರೆಸ್ಟ್ ವ್ಯಾಲ್ಯೂ ನಮಗೆ 5 ಗಂಟೆ ಇರುತ್ತೆ. ಹಾಗಾಗಿ ಇದರ ಆಯ್ಕೆ ಎ ಅನ್ನೋದು ಇದರ ಆಯ್ಕೆ ಇರುತ್ತೆ. ಈ ರೀತಿಯಲ್ಲಿ ನಿಮ್ಮ 2024-25 ಸಂಬಂಧಪಟ್ಟಂತ NMMS ನ GMAT ತರಗತಿಯ ಒಂದು ವಿವರಣೆಯನ್ನು ಕೊಟ್ಟಿದ್ದೀನಿ. ಮುಂದಿನ ಒಂದು ತರಗತಿಯಲ್ಲಿ ಉಳಿದ ಒಂದು ಪ್ರಶ್ನೆಗಳನ್ನ ವಿವರಣೆ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮಲ್ಲಿಕಾರ್ಜುನ ಮಾಡುವಂತ ನಮಸ್ಕಾರ.